ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು ಹೇರ್ ಪ್ಯಾಕ್ ತಂದಿದ್ದೀನಿ. ಏನಪ್ಪ ಅನ್ನೋದಾದರೆ, ನಾವು ವೀಕ್ಲಿ ಒನ್ಸು ಆಯಿಲ್ನ ಕರಿಬೇವು ಮತ್ತು ಏನು ಈರುಳ್ಳಿ ಎಲ್ಲ ಕುದಿಸ್ಬಿಟ್ಟು ಹಚ್ಕೋತಾ ಇರ್ತೀವಲ್ವ ಮನೇಲಿ. ಅದನ್ನು ಹಾಗೇ ಬಿಸಾಕೋದಕ್ಕಿಂತ ನಾವು ಈ ರೀತಿ ಅದನ್ನು ಕೂಡಿಟ್ಬಿಟ್ಟು ಫ್ರೀಝರಲ್ಲಿ ಇಟ್ಟರೂ ಓಕೆ, ಹಾಗೆ ಕೆಳಗಡೆ ಫ್ರೀಝ್ ಇಲ್ಲ ಅನ್ನೋರು ಹಾಗೇ ಇಟ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡಿ ನಾವು ಈ ಥರ ಮಿಕ್ಸಿ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಶೈನಿಯಾಗಿ ಕಾಣಿಸುತ್ತೆ ಕೂದಲು ಕೂಡ. ಏನಿಲ್ಲ, ನಾನು ಜಾಸ್ತಿ ಯೂಸ್ ಮಾಡೋದು ಕರಿಬೇವು ಮತ್ತು ಈರುಳ್ಳಿ ಅಷ್ಟೇ. ಈಗ ಅದು ಎಣ್ಣೆ ಎಲ್ಲ ಇದೆ ಅದರಲ್ಲಿ, ಕರಿಬೇವು ಮತ್ತು ಈರುಳ್ಳಿ. ಹಾಗೆ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಪಚ್ಚಬಾಳೆಹಣ್ಣಾದರೂ ಓಕೆ, ಯಾಲಕ್ಕಿ ಬಾಳೆಹಣ್ಣಾದರೂ ಓಕೆನೇ. ನಿಮ್ಮ ಮನೇಲಿ ಯಾವುದು ಬಾಳೆಹಣ್ಣು ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ? ಹಾಗಾದರೆ ಬನ್ನಿ, ಈಗ ಅದು ಪಚ್ಚಬಾಳೆಹಣ್ಣಿತ್ತು, ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿದ್ದೀನಿ. ಪಚ್ಚಬಾಳೆಹಣ್ಣು ನಾನು ಒಂದು ಅರ್ಧ ಅಷ್ಟು ತಗೊಂಡಿದ್ದೀನಿ. ನೀವು ಜಾಸ್ತಿ ಈಗ ಕೂದಲು ಜಾಸ್ತಿ ಇದೆ, ಉದ್ದ ಇದೆ ಅನ್ನೋರು ಒಂದು ಯೂಸ್ ಮಾಡ್ಬೋದು. ನಂದು ಸ್ವಲ್ಪ ಶಾರ್ಟ್ ಹೇರ್ ಅಂದರೆ ನಾನು ಅವಾಗವಾಗ ಏರ್ ಕಟ್ ಮಾಡಿಸ್ತೀನಿ, ಸೊ ಹಾಗಾಗಿ ನಂದು ಶಾರ್ಟ್ ಹೇರು. ಸೊ ಅದಕ್ಕೋಸ್ಕರ ನಿಮ್ಮದು ಉದ್ದ ಲೆಂತಿ ಹೇರ್ಸ್ ಇದೆ ಅನ್ನೋರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈಗ ನಾನು ಬಾಳೆಹಣ್ಣು, ಕರಿಬೇವು, ಈರುಳ್ಳಿದು ಹಾಕಿದ್ದೀನಿ ಮಿಕ್ಸಿ ಜಾರಲ್ಲಿ. ಈಗ ಒಣಗಿರೋ ಅಂಥ ಕರಿಬೇವು ಸ್ವಲ್ಪ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಒಣಗಿರೋದು ಅಂತೇಳಿ. ಹಾಗೆ ವೀಳ್ಯದೆಲೆ ಇತ್ತು ಮನೆಯಲ್ಲಿ ಫ್ರೀಝರಲ್ಲಿ, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ 4-5. ನಾನು ಆಲ್ಮೋಸ್ಟ್ ವೀಳ್ಯದೆಲೆ ಇತ್ತು ಅಂದರೆ ಬಿಸಾಡೋದಿಲ್ಲ, ಈ ರೀತಿ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಕರಿಬೇವು ಆಗಿರ್ಬೋದು ಅಥವಾ ವೀಳ್ಯದೆಲೆ ಆಗಿರ್ಬೋದು, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಈಗ ಅಗಸೆ ಬೀಜ ಮತ್ತು ಮೆಂತ್ಯ ಕಾಳು ಪುಡಿ ಮಾಡಿಟ್ಟಿರ್ತೀನಿ ಆವಾಗವಾಗ. ಇದು ಒಂದು 6 ಮಂತ್ ಅಂತೂ ಆಗುತ್ತೆ ನನಗೆ. ಜಾಸ್ತಿ ನಾನೇನು ಯೂಸ್ ಮಾಡೋದಿಲ್ಲ. 15 ಡೇಸ್ ಒನ್ಸ್ ಅಂದ್ರೂ ನನಗೆ 4 ಸ್ಪೂನ್ಸ್ ಯೂಸ್ ಮಾಡ್ತೀನಿ ನಾನು. ಸೊ ಅಗಸೆ ಬೀಜ ಮತ್ತು ಮೆಂತ್ಯ ಕಾಳು ಇದನ್ನು ಹುರಿದ್ಬಿಟ್ಟು ಫ್ರೈ ಮಾಡಿ ಮಿಕ್ಸಿ ಮಾಡಿ ಇಟ್ಟಿದ್ದೆ. ಸೊ ಇನ್ನು ಇದನ್ನು ಮತ್ತೆ ಮಿಕ್ಸಿ ಮಾಡ್ತೀರಾ ಅಂತ ಅನ್ಕೋಬೋದು ಕೆಲವರು. ಅದೊಂದು ಸ್ವಲ್ಪ ನುಚ್ಚು ಥರ ಇರುತ್ತೆ. ಹಾಗಾಗಿ ಈಗ ನಾನು ಮತ್ತೊಂದು ಸಲ ಗ್ರೈಂಡ್ ಮಾಡೋದ್ರಿಂದ ಏನಾಗುತ್ತೆ, ಫುಲ್ ಶೈನಿಯಾಗಿ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಹಾಗೆ ಮಿಕ್ಸ್ಚರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಅದು ಸೀಡ್ಸ್ ಎಲ್ಲ ಏನಿರುತ್ತಲ್ಲ, ಅಗಸೆ ಬೀಜ ಅಥವಾ ಮೆಂತ್ಯ ಕಾಳು ಬೀಜ, ಅದು ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಮಿಕ್ಸಿ ಹಾಕ್ತಾಯಿದ್ದೀನಿ. ಈಗ ಇದ್ರ ಜೊತೆ ಲಾಸ್ಟಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ಏನಪ್ಪ ಅನ್ನೋದಾದರೆ ಹೇಳ್ತೀನಿ. 1 ರೌಂಡ್ಸ್ ಅದನ್ನು ಬ್ಲೆಂಡ್ ಆಗಿದೆ, ಜಾರಿಗೆ ಹಾಕಿ ಮಿಕ್ಸಿ ಮಾಡಿ. ನಾನು ಇಲ್ಲಿ ನೀರು ಮಾತ್ರ ಸೇರಿಸ್ತಾ ಇಲ್ಲ, ನೀವು ಕೂಡ ನೀರು ಸೇರಿಸ್ಕೋಬೇಡಿ. ಇದಕ್ಕೆ ಇವಾಗ ನಾನು ಮಜ್ಜಿಗೆ ಯೂಸ್ ಮಾಡ್ತೀನಿ. ಮಜ್ಜಿಗೆ ಏನಕ್ಕೆ ಅಂತ ಅನ್ಕೋಬೋದು ಕೆಲವರು, ಮಜ್ಜಿಗೆನಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಮಜ್ಜಿಗೆ ಯೂಸ್ ಮಾಡೋದು ಬೆಟರು. ನನ್ನ ಹೇರ್ಸು ತುಂಬ ಸಾಫ್ಟ್ ಇದೆ, ಸೊ ಹಾಗಾಗಿ ನಾನು ಮಜ್ಜಿಗೆ ಯೂಸ್ ಮಾಡ್ತೀನಿ, ಮೊಸರು ಯೂಸ್ ಮಾಡೋದಿಲ್ಲ. ಕೆಲವರೆಲ್ಲ ಈಗ ಕೆಲವ್ರದ್ದು ಹೇರ್ಸು ತುಂಬ ರಫ್ ಇರುತ್ತೆ, ಅಂಥವರು ಮೊಸರು ಯೂಸ್ ಮಾಡೋದು ಬೆಟರು. ಬಟ್ ನನ್ನದು ಹೇರ್ಸು ತುಂಬ ಸಾಫ್ಟ್ ಇದೆ, ಹಾಗಾಗಿ ನಾನು ಮಜ್ಜಿಗೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಮಜ್ಜಿಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ನೀವು ಎಷ್ಟು ಸೀಡ್ಸ್ ಆಗಿರ್ಬೋದು ಅಥವಾ ಕರಿಬೇವು ಆನಿಯನ್ ಎಲ್ಲ ಎಷ್ಟು ಹಾಕಿದ್ದೀರೋ ಅದ್ರ ಮೇಲೆ ನೀವು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಪೇಸ್ಟ್ ಬೇಕಾಗಿರುತ್ತೆ ಆ ಕನ್ಸಿಸ್ಟೆನ್ಸಿಲಿ ನೀವು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಎಷ್ಟು ಬೇಕೋ ಅಷ್ಟು ಮೊದಲೇ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನದು ಪೇಸ್ಟ್ ರೆಡಿ ಆಗಿದೆ. ಸೊ ಈಗ ಜಾರಿಂದ ಒಂದು ಬೌಲ್ಗೆ ಅದನ್ನ ತೆಗಿತಾ ಇದ್ದೀನಿ. ಹೀಗೆ ಒಂದು ಬೌಲಿಂದ ತೆಗೆದುಬಿಟ್ಟು ನಾನು ಯೂಸ್ ಮಾಡ್ಕೋತೀನಿ, ಓಕೆನಾ? ನೋಡಿ, ಈ ರೀತಿ ಎಲ್ಲ ಅದನ್ನ ತೆಗೆದುಬಿಟ್ಟು ಸ್ವಲ್ಪ ಅದು ಬಿಸಿ ತುಂಬ ಇರುತ್ತೆ, ತಕ್ಷಣವೇ ಹಚ್ಚಬೇಡಿ. ಸ್ವಲ್ಪ ತಣ್ಣಗಾದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ತಣ್ಣಗಾದಮೇಲೆ ಅದನ್ನು ನಿಮ್ಮ ಸ್ಕ್ಯಾಲ್ಪ್ ಇರುತ್ತಲ್ಲ, ಆ ಸ್ಕ್ಯಾಲ್ಪಿಗೆ ಹಚ್ತಾ ಹೋಗಬೇಕು. ಕೂದಲು ನಾನು ಫಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿದ್ದೆ, ಅಂದರೆ ಇವತ್ತು ನಾನು ಪ್ಯಾಕ್ ಹಾಕ್ತಾಯಿದ್ದೀನಿ ಹೇರ್ ಪ್ಯಾಕು ಅಂದರೆ ನೆನ್ನೆನೇ ನಾನು ಆಯಿಲ್ ಅಪ್ಲೈ ಮಾಡಿದ್ದೆ. ಹಾಗೆ ಬರೀ ಒಣ ಕೂದಲಲ್ಲಿ ಪ್ಯಾಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ತುಂಬ ಏರ್ ಫಾಲ್ ಆಗುತ್ತಂತೆ. ಅದಕ್ಕೋಸ್ಕರ ಆದಷ್ಟು ಆಯಿಲ್ ಕನ್ಸಿಸ್ಟೆನ್ಸಿ ನಿಮ್ಮ ಹೇರಲ್ಲಿದೆ ಅಂದಾಗಲೇ ಸ್ವಲ್ಪ ಪ್ಯಾಕ್ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಮತ್ತು ತುಂಬ ಏರ್ ಫಾಲ್ ಆಗೋಲ್ಲ. ಯಾಕೆಂದರೆ ಹೇರ್ ಪ್ಯಾಕ್ ಹಾಕಿದಾಗ ತುಂಬ ನಿಮ್ಗೆ ಅನಿಸ್ತಿರುತ್ತೆ, ಅಯ್ಯೋ ಏರ್ ಫಾಲ್ ಆಗುತ್ತೆ, ಯಾಕೆಂದರೆ ಒಣ ಕೂದಲು ಇದ್ದಾಗ ನಾವು ಈ ಥರ ಪ್ಯಾಕ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಡ್ರೈನೆಸ್ ಇನ್ನೂ ಜಾಸ್ತಿ ಆಗುತ್ತೆ.
ಅದಕ್ಕೋಸ್ಕರ ಆದಷ್ಟು ಆಯಿಲ್ ಇದ್ದಾಗ ಮಾತ್ರ ನೀವು ಏರ್ ಪ್ಯಾಕ್ಸ್ನ ಯೂಸ್ ಮಾಡಿ. ಈಗ ನಂದು ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿದ್ದಾಗಿದೆ. ನೀವು ಎರಡು ಕಡೆ ಈ ಥರ ಕೂದಲು ತೆಗೆದುಬಿಟ್ಟು ಇವಾಗ ಇದನ್ನು 2 ಅವರ್ಸ್ ಬಿಟ್ಟು ಏರ್ ವಾಶ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ, ಮತ್ತೆ ಸಿಗೋಣ. ಹಾಂ ಗೈಸ್, ಇವಾಗ ಹೇರ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ನನ್ನ ಹೇರ್ಸ್ ಕಾಣಿಸ್ತಾ ಇದೆ. ನೋಡಿದ್ರೆ ಈ ರೀತಿ ಇದರ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ. ಸ್ವಲ್ಪ ಅದು ಸ್ಮೆಲ್ ಅಂತ ಅನಿಸ್ತಿದೆ, ಅಂದರೆ ಕರ್ಬೇವಿಂದು ಅದೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಬಟ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಾಗುತ್ತೆ ಹೇರ್ಸ್ ಮಾತ್ರ. ನೋಡಿ, ಎಣ್ಣೆ ಹಚ್ಚಿದಾಗ ನನಗೆ ಒಂಥರ ಅನಿಸ್ತಿತ್ತು, ಬಟ್ ಇವಾಗ ನೋಡೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಹೇರ್ ನಮಗೆ ಎಷ್ಟು ಸ್ಟ್ರೈಟ್ ಅಂತ ಅನಿಸ್ತಾ ಇದೆ. ನೋಡಿ, ಕಾಣಿಸ್ತಿದೆ ಅಲ್ವಾ? ಸೊ ಹೀಗೆ ಅದಕ್ಕೆ ಆಲ್ಮೋಸ್ಟ್ ಪ್ಯಾಕ್ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಸೊ ಹಾಗಾಗಿ ಶೀತ ಅನ್ನೋರು ಈ ರೀತಿ ಮಾಡ್ಕೋಬೋದು. ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಹಾಕಿದ್ರೆ ಏನು ತಪ್ಪೇನಿಲ್ಲ. ಕೆಲವರೆಲ್ಲ ವೀಕ್ಲಿ ಒನ್ಸ್ ಹಾಕೋತಾರಂತೆ. ನಾನು 15 ಡೇಸ್ ಎಲ್ಲ ಹಾಕ್ತಿದ್ದೀನಿ. ಮಂತ್ಲಿ ಒನ್ಸ್, ವಿಂಟರ್ ರೈನಿ ಸೀಸನ್ ಆದರೆ ಮಂತ್ಲಿ ಒನ್ಸ್ ಹಾಕಬೇಕು. ಇವನ್ ಏನೋ ಈಗ ಸಮ್ಮರ್ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ 15 ಡೇಸ್ ಒನ್ಸ್ ಹೇರ್ ಪ್ಯಾಕ್ ಯೂಸ್ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂಥರ ಎಣ್ಣೆ ಹಚ್ಚಿದಾಗ ಕೂದಲೇ ಇದೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ ಇನ್ನೂ ಬೌನ್ಸಿ ಇರುತ್ತೆ. ಹೇಳ್ಬೇಕಂದ್ರೆ ನಾನು ಇನ್ನೂ ಸ್ವಲ್ಪ ನೀಟಾಗಿ ನೋಡಿ, ಕಾಣಿಸ್ತಿದೆ ಅಲ್ವಾ? ಎಷ್ಟು ಶೈನಿ ಅನಿಸುತ್ತೆ ಹೇರ್ಸು, ಕಾಣಿಸ್ತಿದೆ. ಇವಾಗ ನಾನೊಂದು ಸೆಂಟ್ರ್ ಕ್ಲಿಪ್ ಹಾಕೋತೀನಿ. ಇಲ್ಲಿ ಮಿರರ್ ಇದೆ, ಸೊ ಹಾಗಾಗಿ ಇದು ನೋಡಿಕೊಂಡು ಯಾವಾಗಲೂ ಕ್ಲಿಪ್ ಹಾಕಬೇಕಾದ್ರೆ ಕಿವಿಯಿಂದ ಮೇಲೆ ತಗೊಂಡು ಹಾಕೊಳ್ಳೋದು ಬೆಟರು. ಸೊ ಹಾಗಾಗಿ ನೋಡಿ, ಈಗ ಕಾಣಿಸ್ತಿದೆ. ನಮ್ಮ ಹೇರು ನಮಗೆ ನಂಬಕ್ಕಾಗಲ್ಲ, ಆ ರೇಂಜಿಗೆ ಚೇಂಜಸ್ ಕಾಣಿಸುತ್ತೆ. ಸೊ ಇದು ನಿಮಗೆ ಟ್ರೈ ಮಾಡಿ ನೋಡಿ ಒಂದ್ಸಲ. ಓಕೆನಾ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ, ಬಾಯ್. ಮತ್ತೆ ಸಿಗೋಣ ಮತ್ತೊಂದು ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಎಲ್ಲರೂ. ಬಾಯ್.